ವೆಲ್ಕಮ್ ಟು V.9 Events India Institute ಫ್ಯಾಮಿಲಿ. ಇವತ್ತು 14th, ಇವತ್ತು ನೀವು ಅಪಾಯಿಂಟ್ ಆಗ್ತಿದ್ದೀರಾ. ಈ 4 days ಏನಿದೆ 10th ಇಂದಾನೆ ತಗೊಂತೀನಿ ನಿಮ್ಮ ಅಪಾಯಿಂಟ್. ಮತ್ತೆ ನಾಳೆ ಲೀವ್ ಮಾಡಿ 6 days ಸ್ಯಾಲರಿ ಕೌಂಟ್ ಆಗಿ ನಿಮಗೆ ನೆಕ್ಸ್ಟ್ ಮಂತ್ ಕ್ರೆಡಿಟ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಏನೇ ಇತ್ತು ಅಂತಂದ್ರೂ ನನಗೂ ಹೇಳಿ. ಅದಾದ್ಮೇಲೆ ನಿಮ್ಮ ಟೈಮಿಂಗ್ಸ್ ಏನ್ ಹೇಳಿದ್ದೀರಾ ಆ ಟೈಮಿಂಗ್ಸ್ ಪ್ರಕಾರ ಮಾಡ್ಕೊಂಡು ಹೋಗಿ. 10 to 7 ಹೇಳಿದ್ದಾರೆ, 10 to 7 ಮಾಡಿ. ಮಂಡೇ ಟು ಸಂಡೇ ವರ್ಕ್ ಮಾಡ್ತಿದ್ದಾರೆ ಇವರು. ಯಾಕೆಂದ್ರೆ ನಮ್ ಪ್ರೈವೇಟ್ ಥಿಯೇಟರ್ ಇರೋದ್ರಿಂದ. ಮತ್ತೆ ವೀಕ್ ಡೇಸ್ ಅಲ್ಲಿ ಒಂದು ವೀಕ್ ಆಫ್ ತಗೊಂತಾ ಇದ್ದಾರೆ. ಆಮೇಲೆ ಅಕ್ಕ ಒಂದು ಆಪ್ಷನ್ ಕೇಳಿದ್ರು ಮಂಜು ಮ್ಯಾಮ್, ಒಂದೇ ಸಲ 4 ನಾವು ಲೀವ್ ತಗೋಬಹುದಾ ಅಂತ. 1 month 2 month 3 month ಅದು ಅಡ್ಜಸ್ಟ್ ಆದ್ಮೇಲೆ ನೀವು ತಗೋಬಹುದು. ಆಮೇಲೆ ನೀವು ಫೀಮೇಲ್ ಆಗಿರೋದ್ರಿಂದ ನಿಮ್ ಪರ್ಸನಲ್ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆಯ್ತು ಹೆಲ್ತ್ ರಿಲೇಟೆಡ್ ಅಂದ್ರೆ ಅವಾಗ ಒಂದು ಲೀವ್ ತಗೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರೂ ನೀವು ಇಲ್ಲಿ ವರ್ಕ್ ಮಾಡುವಂತ ಟೈಮಲ್ಲಿ ನಿಮ್ಗೆ ಆರ್ಡರ್ ಬಂತು ಅಂತಂದ್ರೆ ನಮ್ಮ ಮೆಟೀರಿಯಲ್ಸ್ ಕ್ರಾಪ್ಸ್ ನ ಯೂಸ್ ಮಾಡಿ. ಸೊ ಅದು ಹೊರಗಡೆಗಿಂತ ಇಲ್ಲಿ ಕಮ್ಮಿ ಕಾಸ್ಟ್ ತಗೊಂಡು ನೀವು ಬೆಳೀರಿ. ಅದಾದ್ಮೇಲೆ ನೆಕ್ಸ್ಟ್ ಆರ್ಡರ್ ಇನ್ನ ದೊಡ್ಡ ಆರ್ಡರ್ ಬಂತು ಅಂದ್ರೆ ನಮ್ ಸಪೋರ್ಟ್ ತಗೊಳ್ಳಿ, ಅದ್ರಲ್ಲೂ ದುಡ್ಡು ಮಾಡಿ. ಆಮೇಲೆ 1 year ಆದ್ಮೇಲೆ ನಿಮ್ಗೆ ಏನಾದ್ರೂ ಒಂದು ಹೊಸದಾಗಿ ಮಾಡ್ಬೇಕು ಅಂತ ಅನಿಸ್ತು ಅಂತ ಅಂದ್ರೆ ನೀವೇ ಹೇಳ್ರಿ ಪ್ರೈವೇಟ್ ಥಿಯೇಟರ್ ಮಾಡ್ಬೇಕು ಅಂತ. ಅಪ್ಕಮಿಂಗ್ ಡೇಸ್ ಅಲ್ಲಿ ನಮ್ದು ಫ್ರಾಂಚೈಸಿ ಹ್ಯಾಪಿನ ಕೊಡೋಂಗಿದ್ರೆ ತಗೊಳ್ಳಿ. ಇಲ್ಲ ನೀವೇ ಓನ್ ಆಗಿ ಮಾಡಂಗಿದ್ರೆ ಅಮ್ಮನ್ ಸಪೋರ್ಟ್ ತಗೊಂಡು ನಾವೇ ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ.